ಹೇಳೋಷ್ಟು ಒಂದಲ್ಲ ಎರಡಲ್ಲ ರೀ, ಬಹಳ ಇದ್ದಾವೆ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಶಕ್ತಿಯುತ ಆಗಬೇಕು. 28ರ ಚುನಾವಣೆನೂ ಮತ್ತೆ ನಾವು ಗೆಲ್ಲಬೇಕು. ಆ ದೃಷ್ಟಿನಲ್ಲಿ ಈಗ ಉದಾಹರಣೆಗೆ ನಮ್ಮದು ಎರಡು ಪ್ರಮುಖವಾದಂಥ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕು ಅಂತ ಹೇಳಿ, ಈ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಆ ಸಮುದಾಯದವ್ರನ್ನ ಹೊರತುಪಡಿಸಿ ಬೇರೆ ಸಮುದಾಯದವ್ರನ್ನ ಬ್ಲಾಕ್ ಸಮಿತಿಯ ಅಧ್ಯಕ್ಷಗಳಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿನಿಂದನೂ ಕೂಡ ಅನಿಸಿಕೆ. ಅದ್ರ ಜೊತೆಯಲ್ಲಿ ಈಗ ವಿಧಾನ ಪರಿಷತ್ತಿಗೂ ಕೂಡ ನಾಮಕರಣ ಮಾಡ್ತಕ್ಕಂಥ ಚಿಂತನೆ ನಡೀತಾ ಇದೆ, ಮಾಡಬೇಕು. ಅದರಲ್ಲೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಆ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಪಕ್ಷದಿಂದ ಅಂತಕ್ಕಂಥದ್ದು ನನ್ನ ಪ್ರಬಲವಾದಂಥ ಒತ್ತಾಯ ಇದೆ. ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ಎರಡು ವಿಚಾರಗಳ ಬಗ್ಗೆ ಹೆಚ್ಚು ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷ ಇದ್ದಾರಲ್ಲ, ಅದನ್ನೇ ಹೇಳಬೇಕು ಅಂತ ಕೇಳ್ತಿದ್ರಲ್ಲ ಸರ್. ನೋಡಿ, ಆ ಬಗ್ಗೆ ಈಗಾಗಲೇ ನಮ್ಮ ACC ಅಧ್ಯಕ್ಷ ಇದ್ದಾರೆ. ಅದನ್ನೆಲ್ಲ ನಾವು ತೀರ್ಮಾನ ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ. ಹೀಗಾಗಿ ಯಾವುದೇ ಸಮಾವೇಶಗಳನ್ನ SC ಇರಲಿ, ST ಇರಲಿ, ಅಹಿಂದ ಇರಲಿ, ಮತ್ತೊಂದಿರಲಿ, ಮಹಿಳಾ ಸಮಾವೇಶ ಇರಲಿ, ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೀವಿ ಹೊರತು ಪಕ್ಷವನ್ನು ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂಥ ಕ್ರಮಗಳೇ ಹೊರತು ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು, ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ. ಸರ್, ಈಗ ವರಿಷ್ಠರ ಭೇಟಿಗೆ ತಾವು ಒಬ್ಬರೇ ಹೋಗ್ತಿರೋ ಅಥವಾ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಯಲ್ಲಿದ್ದಾರೆ, ಅವ್ರ ಒಟ್ಟಿಗೆ ಹೋಗ್ತಿರೋ ಸರ್ ತಾವು? ಇಲ್ಲ, ಅವ್ರದ್ದು ಏನಾಗಿದೆ, ಸತೀಶ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅಂತಕ್ಕಂಥ ಇದ್ದಾರೆ. ಹೋಗಿರೋದು ಗೊತ್ತು ನನಗೆ. ನಾವು ಹೋಗ್ತೀನಿ ಅಂತ ಈಗ ಹೇಳ್ತಾ ಇದ್ರು. ಅವ್ರಿಗೆ ಯಾವಾಗ ಸಮಯ ಅನುಕೂಲ ಆಗ್ತದೆ ಅವ್ರು ಹೋಗಿದ್ದಾರೆ. ನಾನು ಕೂಡ ಈಗಾಗಲೇ ಒಂದು ತಿಂಗಳಿಂದನೂ ಕೂಡ ಈ ಹೋಗ್ಬೇಕು ಮೊದಲನೇ ವಾರದಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಮೊದಲನೇ ವಾರದಲ್ಲಿ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, ಈಗ ಲೋಕಸಭೆನೂ ಕೂಡ ಅಧಿವೇಶನ ಇರೋದ್ರಿಂದ ಕೇಂದ್ರದಲ್ಲಿ ಎಲ್ಲ ಸಚಿವರುಗಳು ಸಿಗ್ತಾರೆ, ಮತ್ತು ನಮ್ಮ ಲೋಕಸಭಾ ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ರಾಜ್ಯದ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರೆಲ್ಲ ಲೋಕಸಭಾ ಸದಸ್ಯರಿದ್ದಾರೋ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಅಂಶಗಳೇನಿದ್ದಾವೆ ಅವ್ರ ಗಮನಕ್ಕೆ ತರಲಿಕ್ಕೆ ಎಲ್ಲ ದೆಹಲಿನಲ್ಲಿ ಭೇಟಿ ಆಗ್ತಕ್ಕಂಥ ಅನುಕೂಲ ಇದೆ ಅಂತೇಳಿ ನಾನು ಲೋಕಸಭೆ ಅಧಿವೇಶನ ಪ್ರಾರಂಭ ಆದಮೇಲೆ ಹೋಗಬೇಕು ಅಂತಕ್ಕಂಥ ಚಿಂತನೆ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೀನಿ ಇವತ್ತು. ಭದ್ರಾವತಿ MLA ಸಂಗಮೇಶ್ ಅವರ ಮಗ ಸರ್, ಅಧಿಕಾರಿಗಳಿಗೆ ನೋಡಿ, ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ಮೈಸೂರು ಗಲಾಟೆ ಆಗಿದೆ ಸರ್, ಪೋಸ್ಟ್ ಹಾಕಿದ ವಿಚಾರವಾಗಿ ಇದು ಈ ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ. ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ. ಅದಕ್ಕೋಸ್ಕರ ಈ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು. ಅವ್ರಿಗೆ ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡೋಗಿ ಇಡ್ತಾರೆ ಏನ್ರಿ? ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ
ಇವರೆಲ್ಲ ದೊಡ್ಡವರು ಬ್ಯಾಟ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು ಇವ್ರಿಗೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂತ. ಈ ರಾಮ್ ಸರ್ ಹೋಮ್ ಡಿಪಾರ್ಟ್ಮೆಂಟ್ ತಗೋಬೇಕಿತ್ತು. ಸ್ನೇಹಿತರಿಗಾದ್ರೂ ಧೈರ್ಯ ಹೇಳಿ ಸರ್ ಈ ತರ ಅಂತ. ನನಗೆ ಈಗ ಇದ್ ಕೊಟ್ಟಿದ್ದಾರೆ, ಇದರಲ್ಲಿ ನನ್ನ ತೃಪ್ತಿ ಇದೆ. ಥ್ಯಾಂಕ್ ಯು. ಅಲ್ಲ ಸರ್, ಈ ರಾಮಾಯಣದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದಲ್ಲ ಸರ್. ರಾಮಾಯಣ ನೋಡಿ, ಈಗ ರಾಮನ ಯಾರನ್ನ ನೋಡಿದ್ರೇನ್ರಿ, ರಾವಣನ ಯಾರನ್ನ ನೋಡಿದ್ರೇನ್ರಿ, ಎಲ್ಲ ಕಲ್ಪನೆ ಮೇಲೆ ನಾವು ಮಾಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ. ಈಗ ನಾವು ನಂಬುದ್ರೆ, ನನಗೆ ನಿನ್ನೆ ಒಂದು ಕಡೆ ಭಾಷಣದಲ್ಲಿ ಒಬ್ರು ಹೇಳಿದ್ರು, ನಾವು ನಂಬುದ್ರೆ ಕಲ್ಲು ದೇವರಾಗ್ತದಂತೆ, ನಾವು ನಂಬದೇ ಇದ್ರೆ ದೇವರೇ ಕಲ್ಲಾಗ್ಬಿಡ್ತಾನೆ. ಹಾಗೆ ರಾಮಾಯಣದಲ್ಲೂ ರಾಮಂದು ಅಷ್ಟೇ. ಥ್ಯಾಂಕ್ ಯು. ಯತ್ನಾಳ್ ಅವರು ಬಿಜೆಪಿಯಿಂದ ನೋಟಿಸ್ ಕೊಟ್ಟವ್ರೆ ಸರ್, ನಿಮ್ಮನ್ನ ಮೊನ್ನೆ ಬೇರೆ ಹೊಗಳಿದ್ರು, ನೇರವಾಗಿ ಹೇಳ್ತಾರೆ ರಾಜನ ನಾನು ಅಂತ ಹೇಳ್ಬಿಟ್ಟು. ನೇರನೋ ನೇರ ಅಲ್ಲೋ ಅದು ಅವರ ಸ್ವಂತ ಅಭಿಪ್ರಾಯ, ಅದ್ರ ಬಗ್ಗೆ ನಾನೇನು ಹೇಳಿಲ್ಲ ಸರ್. ಬಿಜೆಪಿ ಪಾರ್ಟಿ ಜಗಳದ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾವು ಸೇಫ್ ಇದೀವಲ್ಲ ಅವ್ರ ಜಗಳದಿಂದ, ಅವರೆಲ್ಲ ಒಗ್ಗಟ್ಟಿದ್ರೆ ನಮಗ್ ಕಷ್ಟ ಆಗ್ತಾ ಇತ್ತು. ಹೌದಲ್ವಾ? ಅಸಲಿ ಸತ್ಯ. ವಾಸ್ತವಾಂಶ, ಅಸಲಿ ಸತ್ಯ. ನಾವೆಲ್ಲ ಆರಾಮಿದೀವಿ ಅವ್ರ ಜಗಳದಿಂದ. ಇನ್ನು ಇಡ್ಲಿ ಅವ್ರ ಜಗಳ ಅಂತ ನಾವು ಹಾರೈಸ್ತೀವಿ.